स्वागत है आपका बी न्यूज नेशन में। मैं हूं आबिद हुसैन शेख। पूजा हड़पत छात्रा की हत्या को लेकर इंसाफ की मांग। बीदर जिला भालकी तालुके के कोसम ग्राम में पिछले दिनों पूजा हड़पत विद्यार्थिनी की हत्या का कड़ा विरोध करते हुए आज हड़पत और सविता समाज के धर्मगुरुओं और समुदाय के बड़ी संख्या में लोगों ने रैली निकालकर आक्रोश व्यक्त करके पूजा के परिवार को इंसाफ देने की गुहार लगाते हुए सिद्धेश्वर मंदिर से जिला अधिकारी दफ्तर पहुंचकर निवेदन पत्र सौंपा। ಇವತ್ತಿನ ಸ್ಥಿತಿ ಚಿಂತಾಜನಕವಾಗಿರತಕ್ಕಂತಹದ್ದು। ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನಲ್ಲಿ ಕೋಸಂ ಎಂಬ ಗ್ರಾಮದಲ್ಲಿ ಶಂಶಿದ್ ಅನ್ನುವಂತಕ್ಕಂಥ ವ್ಯಕ್ತಿ ಆ ಮಗಳನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ। ಶಾಲೆಗೆ ಹೋಗಿ ನಿಮ್ಮಣ್ಣನಿಗೆ ಹಾರ್ಟ್ ಅಟ್ಯಾಕ್ ಆಗೈತೆ ಅಂತ ತಿಳ್ಕೊಂಡು ಶಾಲೆಯಿಂದ ಕರ್ಕೊಂಡು ಬಂದು ಆ ಅಳುವಂಥ ಮಗಳನ್ನು ಕರ್ಕೊಂಡು ಕಾಡಿಗೆ ಹೋಯ್ದು ಅಲ್ಲಿ 4 ಮಂದಿ ಕೂಡಿ ಆಕೆಯನ್ನು ರೇಪ್ ಮಾಡಿ ಬರ್ಬರವಾಗಿ ಕೊಲೆ ಮಾಡಿದಂತಹ ವಿಕೃತ ಘಟನೆ ಕೋಸಂ ಗ್ರಾಮದಲ್ಲಿ ನಡೆದಿದೆ। ಅಕ್ಕಮಹಾದೇವಿ ಮಹಾವಿದ್ಯಾಲಯದಲ್ಲಿ ಓದತಕ್ಕಂಥ ಮಗಳು, ಹೀಗಾಗಿ ಇಂಥ ಕೊಲೆಪಾತಕನಾಗಿರ್ತಕ್ಕಂಥ ಶಂಶಿದ್ ಉದ್ದೀನ್ ಅಂಥೇಳಿ ಅವನನ್ನು ಶೀಘ್ರಗತಿಯಲ್ಲಿ ನೇಣುಗಂಬಕ್ಕೆ ಏರಿಸಲೇಬೇಕು। ಒಂದು ವೇಳೆ ನೀವು ಮಾಡಲಿಲ್ಲ ಕೆಲಸ ಅಂದರೆ ಒಂದು ತಾಸು ನಮ್ಮ ಕೈಗೆ ಕೊಟ್ಟರೆ ಅವನಿಗೆ ನ್ಯಾಯವನ್ನು ನಾವೇ ಕೊಡಬೇಕಾಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ। ಜಿಲ್ಲಾ ಹಡಪತ್ ಸಮಾಜದ ಅಧ್ಯಕ್ಷರು ಹಾಗೂ ಇನ್ನೂ ನಮ್ಮ ಗೆಳೆಯರಾದ ಸವಿತಾ ಸಮಾಜ ಅಧ್ಯಕ್ಷರು, ಸಂತ ಸೇನಾ ಮರಾಠ ಸಮಾಜ ಅಧ್ಯಕ್ಷರು ಒಗ್ಗೂಡಿ ಏನು ಬೀದರ್ ತಾಲೂಕು ಬಾಲ್ಕಿ ಜಿಲ್ಲೆ ಕೋಸಂ ಗ್ರಾಮದಲ್ಲಿ ನಮ್ಮ ಸಮಾಜದ ವಿದ್ಯಾರ್ಥಿನಿಯಾದ ಪೂಜಾ ಹಡಪದ ಹತ್ಯೆಗೈದು ಏನು ಒಂದು ಕೊಲೆ ಮಾಡಿದ್ದಾರೆ ಅಂಥವ್ರ ವಿರುದ್ಧ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ನಗರದಲ್ಲಿ ಪ್ರತಿಭಟನೆ ಮಾಡಿದೆವು। ಆ ಇವತ್ತು ಪ್ರತಿಭಟನೆಗೆ ಇವತ್ತಿನಾದರೂ ಆ ವಿದ್ಯಾರ್ಥಿನಿಯ ಕುಟುಂಬಕ್ಕೆ ಸರ್ಕಾರದಿಂದ ಯಾವುದೇ ತರಹದ ಸೌಲಭ್ಯ ದೊರಕಿಲ್ಲ। ಆ ಸೌಲಭ್ಯ ದೊರಕುತ್ತನ ನಾವು ಈ ಹೋರಾಟ ಬಿಡುವುದಿಲ್ಲ ಅಂತ ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕರೆಗಂಟೆ ಕೊಡಬೇಕಾಗ್ತದೆ ಬಂಧುಗಳೇ। ನಿಮ್ಮ ಹೆಸರು? ನಾನು ಅಶೋಕ್ ನಾವಿ ಅಂತ। और खबरों के लिए देखते रहिए बी न्यूज नेशन।